ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಳ್ಳಿಲ್ಲ, ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಳ್ಳಿಲ್ಲ. ಬಟ್ ಅಶೋಕ್ ಗೌಡ್ರೆ, ಅವ್ರ ಪ್ರಶ್ನೆ ಇದ್ದದ್ದು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವ ಬಿಜೆಪಿ ಸಂಸದರ ಸಾಧನೆ ಏನು? ಒಂದೇ ನಿಮಿಷ ನೋಡಿ. ರಾಜ್ಯದಿಂದ ಈಗ 19 ಸಂಸದರು ಹೋಗಿದ್ದಾರೆ. ಅವರು ರಾಜ್ಯಕ್ಕೆ ಪ್ರತಿ ಸತಿನೂ ಸಹ ನಾವು ಏನ್ ಬಜೆಟ್ ತರ್ತೀವಿ ಅದನ್ನ ತಗೊಂಡ್ಬರ್ತಾರೆ ಮತ್ತು ಆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಇದೆಯಲ್ಲ, ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಇದೆಯಲ್ಲ, ಅದು ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಎಂಪಿ ಕಾರ್ಡ್ ಕೊಡೋದು. ಮುಖ್ಯಮಂತ್ರಿ ಕುರ್ಚಿ, ಮುಖ್ಯಮಂತ್ರಿ ಜನರ ಪ್ರಶ್ನೆ ಮಂಜುನಾಥ್ ಅವರೇ, ಸಾಕ್ರಿ, ತಲೆ ನೋಯ್ತಾ ಇದೆ ಸ್ವಲ್ಪ. 2 ಪ್ರಶ್ನೆ ಕೇಳ್ತೀನಿ. ನನ್ನ ಪ್ರಶ್ನೆ ನೇರವಾಗಿ ಮಂಜುನಾಥ್ ಅವ್ರಿಗೆ 2 ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಮೈನಾರಿಟಿ ಪರವಾಗಿ, ಒಂದು ಪ್ರಶ್ನೆ ನನ್ನ ರಾಜ್ಯ ಕರ್ನಾಟಕ ಪರವಾಗಿ. ಈ ಸಲ ನೀವು ಅಧಿಕಾರಕ್ಕೆ ಬರೋ ಕಾರಣ ಮೈನಾರಿಟಿ. ನಿಮ್ಮ ಉಪ ಮುಖ್ಯಮಂತ್ರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರೋ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ನಿಮ್ಮ ಆಶೀರ್ವಾದದಿಂದಾನೇ ಇಷ್ಟು ಮಟ್ಟಕ್ಕೆ ನಾವು ಈ ಸಲ ಅಧಿಕಾರಕ್ಕೆ ಬಂದಿರೋದು. ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ. 80% ಓಟು ಮೈನಾರಿಟಿ ತಗೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ಮೈನಾರಿಟಿ ಪರವಾಗಿ ಏನು ಮಾಡಿದ್ದೀರಾ? ಆಮೇಲೆ ಇನ್ನೊಂದು 2.5 ವರ್ಷ ಆಗಿದೆ. ನಾವು ಇತಿಹಾಸ ತಜ್ಞರಲ್ಲ, ನಾವು ಯುವಕರು. ಇವಾಗ ವಾಸ್ತು ವಂಶದಲ್ಲಿ 2.5 ವರ್ಷದಲ್ಲಿ ನೀವು ಏನೇನು ಸಾಧನೆಗಳು ಮಾಡಿದ್ದೀರಾ, ಅದು ಎಷ್ಟು ಹಂತಕ್ಕೆ ಹೋಗಿದೆ? ಆಮೇಲೆ ಬರೋ 2 ವರ್ಷ ಏನ್ ಮಾಡಕ್ಕೆ ನೀವು ಪ್ಲಾನ್ ಮಾಡಿದ್ದೀರಾ? ಬರೀ ಕುರ್ಸಿ ಆಟ ಮಾಡ್ತೀರಾ ಅಥವಾ ಜನರ ಪರವಾಗಿ ಏನಾದ್ರೂ ಅಧಿಕಾರ ಸಿಕ್ಕಿದೆ ಏನಾದ್ರೂ ಕೆಲಸ ಮಾಡ್ತೀರಾ? ನೀವು ಅಷ್ಟು ಕೇಳಕ್ ಬಯಸ್ತೀನಿ. ಕೊಟ್ಟ ಕುದುರೆಯನ್ನು ಏರದವನು ವೀರನು ಅಲ್ಲ, ಶೂರನು ಅಲ್ಲ. ಎರಡೂ ಸರ್ಕಾರ ಮಾಡಿದ್ರು. ಇಬ್ರು ಕೈಲೂ ಏನು ಕಿಸಿಯಕ್ಕಾಗಲಿಲ್ಲ. ನಿಮ್ ಕೈಯಲ್ಲಿ ಆಗದೆ ಇರೋದನ್ನ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದೊಂದು ಮುಖ್ಯಮಂತ್ರಿ ಮಂಜುನಾಥ್ ಅವ್ರಿಗೆ ಪ್ರಶ್ನೆ. ಮಂಜುನಾಥ್ ಅವ್ರಿಗೆ ನಾನು ನಿಮಗೆ ಮೈಕ್ ವಾಪಸ್ ಕೊಡ್ತೀನಿ. ಮಂಜುನಾಥ್ ಅವರೇ 2 ಪ್ರಶ್ನೆ. ಕೇವಲ ಮಂಜುನಾಥ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಮಂಜುನಾಥ್ ಅವರೇ, ಮೈನಾರಿಟಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು? ಮುಂದಿನ 2.5 ವರ್ಷದ ಯೋಜನೆ ಏನು? ಸಿಂಪಲ್ ಪ್ರಶ್ನೆ, ಎಕ್ಸಾಕ್ಟ್ ಉತ್ತರ ಬೇಕು. 1 ನಿಮಿಷ ಸಮಯ. ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಇವತ್ತು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಥದ್ದು. ಸರ್ 1 ನಿಮಿಷ ಸರ್, 1 ನಿಮಿಷ. ಇವತ್ತು ನಿಮ್ಮ ಏನು ಮೈನಾರಿಟೀಸ್ ಇದ್ದಾರೆ, ಮೈನಾರಿಟೀಸ್ಗೂ ಕೂಡ ಇವತ್ತು ನಮ್ಮ ಪ್ರಭಾವಿ ಮಂತ್ರಿಗಳಂಥ ಜಮೀರ್ ಆಗ್ಬೋದು, ರಹೀಮ್ ಖಾನ್ ಆಗ್ಬೋದು, ಅವರೆಲ್ಲರೂ ಕೂಡ ಇವತ್ತು ಮೈನಾರಿಟೀಸಿಗೆ ಏನು ವಕ್ಫ್ ಬೋರ್ಡಲ್ಲಿ ನಿಮಗೇನು ಮೈನಾರಿಟೀಸ್ಗೆ ಏನು ಅಮೌಂಟ್ ಯಾವುದೇ ಪಕ್ಷ ಕೊಡದಿರ್ತಕ್ಕಂಥ ಮೈನಾರಿಟೀಸ್ ಅಮೌಂಟ್ ಅನ್ನ ಮೈನಾರಿಟಿ ಎಜುಕೇಶನ್ ಶೂನ್ಯ. ಮದ್ರಸಾಗಳು ಸರ್ವ ಮಾಡಿಸಿದ್ರು, ಇವತ್ತು ಮಾಡಿಸಿಲ್ಲ. ಎಜುಕೇಶನ್ ಅಪ್ಲಿಫ್ಟ್ ಮಾಡಿಲ್ಲ. ಮಾತಾಡಿದ್ರೆ ನಾವು ಮುಸ್ಲಿಂ ಅಂತಾರೆ, ಏನಂದ್ರೆ ಬರೀ ಟಿಪ್ಪು ತರ್ತಾರೆ. ನಿಜವಾಗ್ಲೂ ನನ್ನ ಮುಸ್ಲಿಂ ಮದ್ರಸಾ ಎಜುಕೇಶನ್ ಹಾಳಾಗೋಗಿದೆ. ಹೇಳಿದ್ರೆ ಮಾಡ್ತಾ ಇಲ್ಲ. ಅವ್ರು ಹೇಳಿದ್ದು ಕೇಳಿಸ್ಕೊಳ್ಳಿಲ್ಲ, ಬಟ್ ಅಶೋಕ್ ಗೌಡ್ರೆ, ಅವ್ರ ಪ್ರಶ್ನೆ ಇದ್ದದ್ದು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವ ಬಿಜೆಪಿ ಸಂಸದರ ಸಾಧನೆ ಏನು? ಒಂದೇ ನಿಮಿಷ ನೋಡಿ. ರಾಜ್ಯದಿಂದ ಈಗ 19 ಸಂಸದರು ಹೋಗಿದ್ದಾರೆ. ಅವರು ರಾಜ್ಯಕ್ಕೆ ಪ್ರತಿ ಸತಿನೂ ಸಹ ನಾವು ಏನ್ ಬಜೆಟ್ ತರ್ತೀವಿ ಅದನ್ನ ತಗೊಂಡ್ಬರ್ತಾರೆ ಮತ್ತು ಆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಇದೆಯಲ್ಲ, ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಇದೆಯಲ್ಲ, ಅದು ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಎಂಪಿ ಕಾರ್ಡ್ ಕೊಡೋದು. ಮುಖ್ಯಮಂತ್ರಿ ಕುರ್ಚಿ, ಮುಖ್ಯಮಂತ್ರಿ ಜನರ ಪ್ರಶ್ನೆ ಕೇಳಿಸ್ಕೊಳ್ಳಿ.
ಗೌಡ್ರೆ ಕೇಳಿಸ್ಕೊಳ್ಳಿ. ಅಶೋಕ್ ಗೌಡ್ರೆ, ಅಶೋಕ್ ಗೌಡ್ರೆ ಕೇಳಿಸ್ಕೊಳ್ಳಿ. ಪ್ರಶ್ನೆ ಹೇಳಿ, ಪ್ರಶ್ನೆ ಹೇಳಿ. ಮಂಜುನಾಥ್ ಅವರೇ ಸಾಕ್ರಿ, ತಲೆ ನೋಯ್ತಾ ಇದೆ ಸ್ವಲ್ಪ. ಎರಡು ಪ್ರಶ್ನೆ ಕೇಳ್ತೀನಿ. ನನ್ನ ಪ್ರಶ್ನೆ ನೇರವಾಗಿ ಮಂಜುನಾಥ್ ಅವ್ರಿಗೆ ಮಂಜುನಾಥ್ ಅವ್ರಿಗೆ ಎರಡು ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಮೈನಾರಿಟಿ ಪರವಾಗಿ, ಒಂದು ಪ್ರಶ್ನೆ ನನ್ನ ರಾಜ್ಯ ಕರ್ನಾಟಕ ಪರವಾಗಿ. ಈ ಸಲ ನೀವು ಅಧಿಕಾರಕ್ಕೆ ಬರೋ ಕಾರಣ ಮೈನಾರಿಟಿ. ನಿಮ್ಮ ಉಪ ಮುಖ್ಯಮಂತ್ರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರೋ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ನಿಮ್ಮ ಆಶೀರ್ವಾದದಿಂದಾನೇ ಇಷ್ಟು ಮಟ್ಟಕ್ಕೆ ನಾವು ಈ ಸಲ ಅಧಿಕಾರಕ್ಕೆ ಬಂದಿರೋದು. ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ. 80% ಓಟು ಮೈನಾರಿಟಿ ತಗೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ಮೈನಾರಿಟಿ ಪರವಾಗಿ ಏನು ಮಾಡಿದ್ದೀರಾ? ಆಮೇಲೆ ಇನ್ನೊಂದು 2.5 ವರ್ಷ ಆಗಿದೆ. ನಾವು ಇತಿಹಾಸ ತಜ್ಞರಲ್ಲ, ನಾವು ಯುವಕರು. ಇವಾಗ ವಾಸ್ತು ವಂಶದಲ್ಲಿ 2.5 ವರ್ಷದಲ್ಲಿ ನೀವು ಏನೇನು ಸಾಧನೆಗಳು ಮಾಡಿದ್ದೀರಾ, ಅದು ಎಷ್ಟು ಹಂತಕ್ಕೆ ಹೋಗಿದೆ. ಆಮೇಲೆ ಬರೋ 2 ವರ್ಷ ಏನು ಮಾಡೋಕ್ಕೆ ನೀವು ಪ್ಲಾನ್ ಮಾಡಿದ್ದೀರಾ? ಬರೀ ಕುರ್ಸಿ ಆಟ ಮಾಡ್ತೀರಾ ಅಥವಾ ಜನರ ಪರವಾಗಿ ಏನಾದರೂ ಅಧಿಕಾರ ಸಿಕ್ಕಿದೆ ಏನಾದರೂ ಕೆಲಸ ಮಾಡ್ತೀರಾ? ನೀವು ಅಷ್ಟು ಕೇಳಕ್ ಬಯಸ್ತೀನಿ. ಕೊಟ್ಟ ಕುದುರೆಯನ್ನು ಏರದವನು ವೀರನು ಅಲ್ಲ, ಶೂರನು ಅಲ್ಲ. ಎರಡೂ ಅವನಿಗೆ ಸರ್ಕಾರ ಮಾಡ್ತಾರೆ. ಇಬ್ರು ಕೈಲೂ ಏನು ಕಿಸಿಯಕ್ಕಾಗ್ಲಿಲ್ಲ. ನಿಮ್ ಕೈಯಲ್ಲಿ ಆಗದೆ ಇರೋದನ್ನ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದೊಂದು ಮುಖ್ಯಮಂತ್ರಿ ವಿಚಾರ ಮಂಜುನಾಥ್ ಅವ್ರಿಗೆ ಪ್ರಶ್ನೆ. ಮಂಜುನಾಥ್ ಅವ್ರಿಗೆ ನಾನು ನಿಮಗೆ ಮೈಕ್ ವಾಪಸ್ ಕೊಡ್ತೀನಿ. ಮಂಜುನಾಥ್ ಅವರೇ 2 ಪ್ರಶ್ನೆ. ಕೇವಲ ಮಂಜುನಾಥ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಮಂಜುನಾಥ್ ಅವರೇ, ಮೈನಾರಿಟಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು? ಮುಂದಿನ 2.5 ವರ್ಷದ ಯೋಜನೆ ಏನು? ಸಿಂಪಲ್ ಪ್ರಶ್ನೆ, ಎಕ್ಸಾಕ್ಟ್ ಉತ್ತರ ಬೇಕು. 1 ನಿಮಿಷ ಸಮಯ. ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಇವತ್ತು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡದ್ದು. ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ. ಇವತ್ತು ನಿಮ್ಮ ಏನು ಮೈನಾರಿಟೀಸ್ ಇದ್ದಾರೆ, ಮೈನಾರಿಟೀಸ್ಗೂ ಕೂಡ ಇವತ್ತು ನಮ್ಮ ಪ್ರಭಾವಿ ಮಂತ್ರಿಗಳಂಥ ಜಮೀರ್ ಆಗ್ಬೋದು, ರಹೀಮ್ ಖಾನ್ ಆಗ್ಬೋದು, ಅವರೆಲ್ಲರೂ ಕೂಡ ಇವತ್ತು ಮೈನಾರಿಟೀಸಿಗೆ ಏನು ವಕ್ಫ್ ಬೋರ್ಡಲ್ಲಿ ನಿಮಗೇನು ಮೈನಾರಿಟೀಸ್ಗೆ ಏನು ಅಮೌಂಟ್ ಯಾವುದೇ ಪಕ್ಷ ಕೊಡದಿರ್ತಕ್ಕಂಥ ಮೈನಾರಿಟೀಸ್ ಅಮೌಂಟ್ ಅನ್ನ ₹1 ಕೋಟಿ ಓಪನ್ ಆಗಿ ಹೇಳಿದ್ರು. ₹1 ಕೊಟ್ಟಿಲ್ಲ. ಎಜುಕೇಶನ್ ಶೂನ್ಯ, ಮೈನಾರಿಟಿ ಎಜುಕೇಶನ್ ಶೂನ್ಯ. ಮದ್ರಾಸಗಳು ಸರ್ವೆ ಮಾಡಿಸಿದ್ರು, ಇವತ್ತು ಮಾಡಿಸಿಲ್ಲ. ಬಟ್ ಅಶೋಕ್ ಗೌಡ್ರೆ, ಅವ್ರ ಪ್ರಶ್ನೆ ಇದ್ದದ್ದು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವ ಬಿಜೆಪಿ ಸಂಸದರ ಸಾಧನೆ ಏನು? ಒಂದೇ ನಿಮಿಷ ನೋಡಿ. ರಾಜ್ಯದಿಂದ ಈಗ 19 ಸಂಸದರು ಹೋಗಿದ್ದಾರೆ. ಅವರು ರಾಜ್ಯಕ್ಕೆ ಪ್ರತಿ ಸತಿನೂ ಸಹ ನಾವು ಏನು ಬಡ್ಜೆಟ್ ತರ್ತೀವಿ ಅದನ್ನು ತಗೊಂಡ್ಬರ್ತಾರೆ ಮತ್ತು ಆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಇದೆಯಲ್ಲ, ಅದು ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ MP